ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಅಂದ ತಕ್ಷಣ ವೈಯಕ್ತಿಕವಾಗಿ ನನಗೆ ಮೊದಲಿಗೆ ನೆನಪಿಗೆ ಬರುವಂತದ್ದು ಮೂಡ ಹಗರಣ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇಂತಹ ಬಹಳಷ್ಟು ಹಗರಣಗಳ ಬಗ್ಗೆ ನಾವು ಪ್ರತಿದಿನ ಕೇಳ್ತಾನೇ ಇದ್ದೀವಿ. ಈಗ ಅವೆಲ್ಲವನ್ನ ಮೀರಿಸುವಂತಹ ಇನ್ನೊಂದು ಹಗರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಿಕ್ಕಿ ಹಾಕಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಈ ಬಾರಿ ಕೇವಲ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಲ್ಲದೆ ಹೈಕಮಾಂಡ್ ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಸೋನಿಯಾ ಇಟಲಿ, ರಾಹುಲ್ ಇಟಲಿ ಇವರೆಲ್ಲರ ಜೊತೆಗೆ ಸೇರ್ಕೊಂಡು ಕೋಟಿ ಹಣವನ್ನ ಲೂಟಿ ಹೊಡೆದಿದೆ ಇದೇ ಸಿದ್ದರಾಮಯ್ಯ ಸರ್ಕಾರ. ಯಾವುದು, ಏನು, ಎಲ್ಲಿ, ಹೇಗೆ ಎಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ಇನ್ನೂ ಕೂಡ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಇದರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಅದರಲ್ಲೂ ನ್ಯಾಷನಲ್ ಹೆರಾಲ್ಡ್ ಅಂದ ತಕ್ಷಣ ನೆನಪಾಗುವಂಥದ್ದೇ ನ್ಯಾಷನಲ್ ಹೆರಾಲ್ಡ್ ಆ ಕೇಸ್, ಸೋನಿಯಾ ಹಾಗೆ ರಾಹುಲ್ ಇಟಲಿ ಅವರ ಒಂದು ಕೇಸ್. ಆ ವಿಚಾರದಲ್ಲಿ ಸೋನಿಯಾ ಹಾಗೆ ರಾಹುಲ್ ಇಟಲಿ ಇವತ್ತಿಗೂ ಕೂಡ ವಿಚಾರಣೆಯನ್ನ ಎದುರಿಸ್ತಾನೆ ಇದ್ದಾರೆ. ಅಂಡ್ ಇದರ ಮಧ್ಯದಲ್ಲಿ ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನಮ್ಮ ಕರ್ನಾಟಕ ಜನತೆಯ ಟ್ಯಾಕ್ಸ್ ಹಣ ಹೋಗ್ತಾ ಇದೆ. ಹೇಗೆ? ಪ್ರಸಾರನೆ ಇಲ್ಲದಂತಹ. ಇಲ್ಲಿ ನಾನು ಕೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಓದುವಂಥವ್ರು ಇದ್ದಾರಾ? ನನ್ನ ಪ್ರಕಾರ ಚಾನ್ಸೇ ಇಲ್ಲ, ಯಾರು ಇರಲ್ಲ. ಹೀಗಿರುವಾಗ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಓದುಗರೆ ಇಲ್ಲದಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕಳೆದ 2 ವರ್ಷಗಳಿಂದ ಒಂದು ಜಾಹೀರಾತಿನ ಹೆಸರಲ್ಲಿ ಕರ್ನಾಟಕದಿಂದ ಕೋಟಿ ಹಣ ಹೋಗ್ತಾ ಇದೆ. ಹೇಗೆ ಅಂಡ್ ಯಾಕೆ? ವೀಕ್ಷಕರೇ, CNN ನ್ಯೂಸ್ 18 ವರದಿ ಮಾಡಿರೋ ಪ್ರಕಾರ, ಅಂದ್ರೆ ಈಗ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ, ಕಳೆದ 2 ವರ್ಷಗಳಿಂದ ಕರ್ನಾಟಕದ ಜಾಹೀರಾತು ಅತಿ ಹೆಚ್ಚು ಹೋಗ್ತಾ ಇರುವಂತದ್ದು, ಅಂದ್ರೆ ಅತಿ ಹೆಚ್ಚು ಜಾಹೀರಾತಿನ ಹೆಸರಲ್ಲಿ ವೆಚ್ಚ ಮಾಡ್ತಾ ಇರುವಂತದ್ದು. ಅಂಡ್ ಅದರ ಏಕೈಕ ಅತಿ ದೊಡ್ಡ ಫಲಾನುಭವಿ ಯಾರಾದ್ರೂ ಇದ್ರೆ ಇಟ್ ಈಸ್ ಒನ್ ಅಂಡ್ ಓನ್ಲಿ ನ್ಯಾಷನಲ್ ಹೆರಾಲ್ಡ್. ಬಟ್ ಪ್ರಶ್ನೆ ಬರುತ್ತೆ, ಹೇಗೆ ಮತ್ತು ಯಾಕೆ? ನಮ್ಮ ರಾಜ್ಯದ ಜನರ ಓದಲ್ಲ, ನಮ್ಮ ರಾಜ್ಯದ ಜನರು ಬಿಡಿ ಯಾರು ಓದಲ್ಲ. ಹಾಗಿದ್ದ ಮೇಲೆ ಜಾಹೀರಾತು ಹಾಕೋದಾದ್ರೂ ಯಾರಿಗೆ ಅಂಡ್ ಯಾಕೆ? ಕನ್ನಡ ಪತ್ರಿಕೆಗಳಿಗೆ ಕೂಡ ವ್ಯಯ ಮಾಡಿದಂತಹ ಈ ಹಣ ಯಾರು ಓದದಂತಹ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ವ್ಯಯ ಆಗ್ತಾ ಇರುವಂತದ್ದು ಯಾಕೆ? ಅದರಲ್ಲೂ ನ್ಯಾಷನಲ್ ಹೆರಾಲ್ಡ್ ಈಗಾಗಲೇ ಗಂಭೀರ ಆರ್ಥಿಕ ತನಿಖೆಯನ್ನು ಎದುರಿಸ್ತಾ ಇದೆ. ಈ ವಿಚಾರದಲ್ಲಿ ರಾಹುಲ್ ಆಗಿರ್ಲಿ, ಸೋನಿಯಾ ಇಟಲಿ ಆಗಿರ್ಲಿ ಇವತ್ತಿಗೂ ಕೂಡ ಕಾನೂನಿನ ಕುಣಿಕೆಯಲ್ಲೇ ಇದ್ದಾರೆ. ಅಂತಹ ಪತ್ರಿಕೆಗೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೋಟಿ ಹಣವನ್ನ ವ್ಯಯ ಮಾಡ್ತಾ ಇರುವಂತದ್ದು ಯಾಕೆ? ಹಾಗಾದ್ರಿಂದ ಅರ್ಥ ಏನು? ಇಲ್ಲಿ ಜಾಹೀರಾತಿನ ಹೆಸರಲ್ಲಿ ಹೈಕಮಾಂಡ್ ಕೂಡ ಸೇರಿ ಹಾಗಾದ್ರೆ ಇಲ್ಲಿ ಎಷ್ಟು ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ? ಬಹುಶಃ ಮೂಡ ಹಗರಣದ ನೆಕ್ಸ್ಟ್ ಅತಿ ದೊಡ್ಡ ಹಗರಣ ಅಂತಂದ್ರೆ ಅದು ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂತ ಅನ್ಸುತ್ತೆ. ಒಪ್ಕೊಳ್ಳುತ್ತೀರಾ? ವೀಕ್ಷಕರು, 2023-24 ಅವಧಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ನಮ್ಮ ರಾಜ್ಯದ ಖಜಾನೆಯಿಂದ 1.90 ಕೋಟಿ ರೂಪಾಯಿ ಹಣ ಹೋಗಿರುವಂಥದ್ದು. ಎಷ್ಟು ಹೇಳಿ? 1.90 ಕೋಟಿ ರೂಪಾಯಿ. ಇನ್ನು 2024-25 ಅವಧಿಯಲ್ಲಿ 99 ಲಕ್ಷ ರೂಪಾಯಿ ಜಾಹೀರಾತು ಹೆಸರಲ್ಲಿ ಹಣ ಹೋಗಿರುವಂಥದ್ದು. ಇಲ್ಲಿ 2024-25 ಅವಧಿಯಲ್ಲಿ ಕರ್ನಾಟಕ ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳ ಜಾಹೀರಾತಿಗೆ ಅಂತಾನೆ ಸುಮಾರು 1.42 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರುವಂಥದ್ದು ಅಲ್ವಾ? ಬಟ್ ಅದರಲ್ಲಿ 69% ಭಾಗ, 69% ಭಾಗ ಕೇವಲ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಮಾತ್ರ ಹೋಗಿರುವಂಥದ್ದು. ಬಟ್ ಯಾಕೆ? ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಸಾರವನ್ನು ಹೊಂದಿರುವಂತಹ ಅದೆಷ್ಟೋ ರಾಷ್ಟ್ರ ಪತ್ರಿಕೆಗಳು ಇದಾವಪ್ಪ, ಅವುಗಳಿಗೆ ಜಾಹೀರಾತಿಗೆ ಅಂತ ಅರ್ಧದಷ್ಟು ಹಣ ಕೂಡ ಹೋಗ್ತಾ ಇಲ್ಲ, ಹೋಗ್ಲಿಲ್ಲ. ಬಹಳಷ್ಟು ಪತ್ರಿಕೆಗಳಿಗೆ ಜಾಹೀರಾತುಗಳನ್ನು ಕೊಡಲಿಲ್ಲ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಆದ್ರೆ ಯಾರು ಓದದಂತಹ ಒಂದು ಪತ್ರಿಕೆಗೆ, ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಜಾಹೀರಾತು ಹೆಸರಲ್ಲಿ ಇಷ್ಟೆಲ್ಲ ಹಣ ಹೋಗಿದೆ ಅಂತ ಅಂದ್ರೆ ಏನ್ ನಡೀತಾ ಇದೆ ನೀವೇ ಒಂದು ಬಾರಿ ಲೆಕ್ಕ ಹಾಕೊಳ್ಳಿ.
ಹೈಕಮಾಂಡ್ ಅದೇ ರೀತಿ ಕರ್ನಾಟಕ ಕಾಂಗ್ರೆಸ್ ಸೇರಿ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ನೀವೇ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹತ್ರ ಆಗಲಿ ಅಥವಾ ಯಾರ ಹತ್ರ ಕೂಡ ಉತ್ತರ ಇಲ್ಲ. ಗೃಹಲಕ್ಷ್ಮಿಯ ಕೋಟಿ ಕೋಟಿ ಹಣವನ್ನ ಯಾರು ನುಂಗಿದ್ರು ಆ ಪ್ರಶ್ನೆ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಈ ಕಡೆ ಬಾಕಿ ಇರುವಂತಹ ಗ್ಯಾರಂಟಿಗಳು ಯಾವುದಾದ್ರೂ ಸರಿಯಾಗಿ ಇವ್ಯಾ? ಒಂದು ಇಲ್ಲ. ನಾವು ಕರ್ನಾಟಕದವರು ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ರಾಜ್ಯದ ಬೊಕ್ಕಸ ಖಾಲಿ ಅನ್ನುವಂಥ ಉತ್ತರ ಬರುತ್ತೆ. ಗ್ಯಾರಂಟಿ ಕೊಡ್ತಾ ಇಲ್ವಾ ಅನ್ನುವಂಥ ಉತ್ತರ ಬರುತ್ತೆ. ಎಲ್ಲಿ ಕೊಡ್ತಾ ಇದ್ದೀರಾ ಗ್ಯಾರಂಟಿ ಅಂತ ಕೇಳಿದ್ರೆ ಮತ್ತೆ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾರೆ ಅಥವಾ ಬೇರೆ ರಾಜ್ಯದ ಕಡೆಗೆ ಬೊಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ರಾಜ್ಯದ ಅಭಿವೃದ್ಧಿಗೆ ಹಣ ಇಲ್ಲ ಅಂತೆ, ಆದ್ರೆ ಜಾಹೀರಾತು ಹೆಸರಲ್ಲಿ ಕೋಟಿ ಕೋಟಿ ಹಣ ಒಂದು ವಿವಾದಿತ ಪತ್ರಿಕೆಗೆ ಹೇಗೆ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇದೆ? ಯಾವ ಲಾಜಿಕ್ ಇದು? ಅಭಿವೃದ್ಧಿಗೆ ಹಣ ಇಲ್ಲ, ಜಾಹೀರಾತಿಗೆ ಯಾರು ಓದದಂತಹ ಪತ್ರಿಕೆಗೆ, ಒಂದು ವಿವಾದಿತ ಪತ್ರಿಕೆಗೆ ಕೋಟಿ ಕೋಟಿ ಹಣ ಹೋಗ್ತಾ ಇದೆ. ಹೆಂಗೆ ಅಂಡ್ ಯಾಕೆ? ಇದರ ಪಾತ್ರಧಾರ ಯಾರು, ಸೂತ್ರಧಾರ ಯಾರು? ಬೇಕಲ್ವಾ ನಮಗೆ? ನಮ್ಮ ಹಣ ರೀ, ಎಷ್ಟು ಅಂತ ತಿಂತೀರಾ ನೀವು? ಇನ್ನು IT-BT ಸಚಿವ ಅಂತ ಅನ್ನಿಸ್ಕೊಂಡಿರುವಂತಹ ಸೋಕಾಲ್ಡ್ ಪ್ರಚಾರ ಸಚಿವ, ಸೋಕಾಲ್ಡ್ ಅಲ್ಲ ಪ್ರಚಾರ ಸಚಿವ, ಸೋಷಿಯಲ್ ಮೀಡಿಯಾ ಸಚಿವ, ಟ್ವೀಟ್ ಸಚಿವ, ಪ್ರ್ಯಾಂಕ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಇಳ್ಕೊಂಡ್ಬಿಟ್ರು. ಬಂದ್ರು, ಅಲ್ಲೂ ಕೂಡ RSS ಅನ್ನ ಹೇಳ್ಕೊಂಡೇ ಬಂದ್ರು. ಈ ವ್ಯಕ್ತಿ RSS ವಿಚಾರದಲ್ಲಿ ಕೊಟ್ಟಷ್ಟು ಇಂಟ್ರೆಸ್ಟ್ ಅನ್ನ ಬಹುಶಃ ಕಲಬುರ್ಗಿ ವಿಚಾರದಲ್ಲಿ ಕೊಟ್ಟಿದ್ರೆ ಇವತ್ತು ಕಲಬುರ್ಗಿ ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಮಗಳಿಗೆ. ಯಾವತ್ತಾದ್ರೂ ಪ್ರಿಯಾಂಕ್ ಖರ್ಗೆ ಅವರೇ ಕಲಬುರ್ಗಿ ಹೇಗಿದೆ ಅಂತ ನೋಡಿದೀರಾ? ಸೋಷಿಯಲ್ ಮೀಡಿಯಾವನ್ನ ಬಿಟ್ಟು ನೋಡಿದೀರಾ ಯಾವತ್ತಾದ್ರೂ? ನೀವುಗಳು ಲೀಡರ್ಗಳ, ಜಾಸ್ತಿ ಮಾತಾಡಿದ್ರೆ ಕೇಸ್ ಆಗಿಬಿಡುತ್ತೆ. ನೀವು ಸುಳ್ಳು ಹಾಕಿದ್ರು ಕೂಡ ನಿಮ್ಮ ಮೇಲೆ ಏನು ಕೇಸ್ ಆಗಲ್ಲ. ಮೊನ್ನೆ ಟ್ವೀಟ್ ವಿಚಾರ ಏನಾಯ್ತು? ಹಂಗೆ ಹೋಯ್ತಲ್ವಾ? ದ್ವೇಷ ಭಾಷಣ ಬಿಲ್ ನಮಗೆ ಮಾತ್ರ ಸೀಮಿತ, ನಿಮಗಳಿಗಲ್ಲ ಅಲ್ವಾ? ವೀಕ್ಷಕರ, ಇನ್ನೊಂದು ಕಡೆ ನಾನು ದೀರ್ಘಕಾಲದ ಮುಖ್ಯಮಂತ್ರಿ, ನಾನು ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು, ಇವರ ಸಾಧನೆ ಏನು ಗೊತ್ತಾ? ನಮ್ಮ ರಾಜ್ಯವನ್ನ ಅತೀ ದೊಡ್ಡ ಸಾಲಗಾರ ರಾಜ್ಯವನ್ನಾಗಿ ಮಾಡಿರುವಂಥದ್ದು. ಆ ಮೂಲಕ ದೀರ್ಘಕಾಲದ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯನವರು ಅತೀ ದೊಡ್ಡ ಸಾಲಗಾರ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಈಗ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದ ಸಾಲ ಎಷ್ಟಾಗಿದೆ ಗೊತ್ತಾ? 7,81,095 ಕೋಟಿ. ಇದರಲ್ಲಿ ಕೇವಲ ಸಿದ್ದರಾಮಯ್ಯನವರ ಕೊಡುಗೆ ಎಷ್ಟಿದೆ ಗೊತ್ತಾ? ಸುಮಾರು 4,91,000 ಕೋಟಿ. ಅಷ್ಟು ಸಾಲ ಕೇವಲ ಸಿದ್ದರಾಮಯ್ಯನವರ ಪಾಲಿದದು. ಅಂದ್ರೆ ಕರ್ನಾಟಕದ ಒಟ್ಟು ಸಾಲದಲ್ಲಿ ಸಿದ್ದರಾಮಯ್ಯನವರ ಪಾಲೆ 63% ಇದೆ. ವಾರವಾ, ಎಲ್ಲದರಲ್ಲೂ ರೆಕಾರ್ಡ್ ಬ್ರೇಕಿಂಗ್ ಸಿದ್ದರಾಮಯ್ಯನವರದ್ದು. ಹಗರಣಗಳಲ್ಲೂ ರೆಕಾರ್ಡ್ ಬ್ರೇಕಿಂಗು, ಈ ಸಾಲದಲ್ಲೂ ರೆಕಾರ್ಡ್ ಬ್ರೇಕಿಂಗು, ಕೋಮುಗಲಭೆ ವಿಚಾರದಲ್ಲೂ ರೆಕಾರ್ಡ್ ಬ್ರೇಕಿಂಗು, ಅಭಿವೃದ್ಧಿ ಶೂನ್ಯ ವಿಚಾರದಲ್ಲೂ ಕೂಡ ರೆಕಾರ್ಡ್ ಬ್ರೇಕಿಂಗು, ಹಣ ನುಂಗೋದ್ರಲ್ಲೂ ಕೂಡ ರೆಕಾರ್ಡ್ ಬ್ರೇಕಿಂಗು. ವಾಹ್, ಗ್ರೇಟ್ ಸಿದ್ದರಾಮಯ್ಯನವರೇ, ಎಲ್ರಿಗೂ ಆದರ್ಶ ನಮ್ಮ ಮುಖ್ಯಮಂತ್ರಿಗಳು ಅಲ್ವಾ? ವೀಕ್ಷಕರೇ, ಪ್ರತಿ ಬಾರಿ ಹಗರಣ ಲೂಟಿ ಲೂಟಿ ಹಗರಣ ನಾವು ಬಾಯಿ ಬಡ್ಕೊಳ್ಳೋದೇ ಬಂತು. ಅವ್ರುಗಳು ಅದನ್ನೇ ಮಾಡ್ತಾ ಹೋಗ್ತಾ ಇರ್ತಾರೆ, ಬಿಂದಾಸ್ ಆಗಿದ್ದಾರೆ. ಇನ್ನು CM DCM ದಯವಿಟ್ಟು ನಮ್ಮ ರಾಜ್ಯದ ಕಡೆಗೆ ನೋಡ್ರಪ್ಪ ಅಂತ ಅಂದ್ರೆ ಎಲ್ಲಿಗೆ ನೋಡ್ತಾರೆ? ಪುರ್ಸೋತಿಲ್ಲ. ಇವರ ಕುರ್ಚಿ ಸಮಸ್ಯೆ ಮುಗಿಬೇಕಲ್ವಾ? ಎಲ್ಲಿಗೆ ಮುಗಿಯುತ್ತೆ? ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು.
ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಈ ಕಡೆ ಯಾರು ಎಷ್ಟು ದಿನ ಇರ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಇದ್ದಷ್ಟು ದಿನ ಏನು ಮಾಡಿದ್ರು, ಕೊಟ್ಟಿರೋ ಮಾತನ್ನ ಹೇಗೆ ನಡೆಸ್ಕೊಂಡ್ರು, ಇದು ಇಂಪಾರ್ಟೆಂಟ್ ಆಗತ್ತೆ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಇವರ ಈ ಜಗಳ ಮುಗಿಯೋದು ಇಲ್ಲ, ನಮ್ಮ ಕರ್ನಾಟಕ ಜನರ ಸಮಸ್ಯೆ ಬಗೆಹರಿಯೋದು ಇಲ್ಲ. ಇವರುಗಳು ಇರೋ ತನಕ ನಿಮ್ಮ ಕುರ್ಚಿಗೋಸ್ಕರ ಕರ್ನಾಟಕವನ್ನ, ಕನ್ನಡಿಗರನ್ನ, ಕನ್ನಡಿಗರ ಹಿತವನ್ನ ಬಲಿ ಕೊಡ್ತಾ ಇದ್ದೀರಲ್ರಿ. ನಾಚಿಕೆ ಆಗಬೇಕು ನಿಮಗೆ. ಯಾವ ಮುಖ ಇಟ್ಕೊಂಡು ನಮಗಳ ಮುಂದೆ ಬರ್ತೀರಾ ಅಂತ ನೀವು. ನಿಮ್ಮಂತಹ ನಾಯಕರು ಇನ್ನು ಯಾವತ್ತೂ ಕೂಡ ನಮ್ಮ ರಾಜ್ಯ ನೋಡದೇ ಇರಲಿ. ಕನ್ನಡ ಜನತೆ ಇನ್ನು ಮುಂದೆ ಯಾವತ್ತೂ ಕೂಡ ಇಂತಹ ಭ್ರಷ್ಟ ಲೂಟಿಕೋರರಿಗೆ ಅಧಿಕಾರವನ್ನ ಕೊಡದೇ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಕ್ಕಿಂತ ಹೆಚ್ಚು ಇನ್ನು ಏನು ಮಾಡೋಕ್ಕಾಗತ್ತೆ ನೀವೇ ಹೇಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.